ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತೆಗಿರೋದನ್ನ ಸೊ ಇದು ನಮ್ದು ಡೇ 2 ನಮ್ದು ಇವತ್ತು ಟ್ರಿಪ್. ಆ್ಯಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ನಾವು ಇವತ್ತು ಯಾವಾಗ ಬಂದೆವಪ್ಪ ಅಂದ್ರೆ ಸಹಸ್ರಲಿಂಗ. ಇಲ್ಲಿ ನಾವು ಆ್ಯಕ್ಚುಲಿ ಇಲ್ಲಿ ಜಳಕ ಮಾಡಿ ನೆಕ್ಸ್ಟ್ ಶಿರಸಿ ಮಾರಿಕಾಂಬಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಜಳಕ ಮಾಡೋಕ್ಕೆ ಬಿಡಲಿಲ್ಲ. ನಾವು ಅದಕ್ಕೆ ವಿಭೂತಿ ಫಾಲ್ಸಿಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಪ್ಲ್ಯಾನ್ ಮಾಡಿದ್ವಿ. ನೀವು ಮನೆ ಕಟ್ಟೋದು ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಏನೋ ನಿಮ್ಮ ಮನಸ್ಸಿನಾಗ ಏನೋ ಆಸೆ ಇದ್ರು ಹಂಗೆ ಈಡೇರುತ್ತೆ. ಅದು ಮನಸ್ಸಿನ ಇಟ್ಕೊಂಡಿದ್ದು ಆ ಥರ ನೀವು ಕಟ್ಬೋದು. ಇದ್ರತ್ತ ಒಟ್ಟು ಕಲ್ ತೊಗೊಂಡು ಒಂದ್ರ ಮ್ಯಾಗ ಒಂದಿಟ್ಟು ಜೋಡಿಸಿ ಸಾಕು. ಇದು ಉತ್ತರ ಕರ್ನಾಟಕ ಜಿಲ್ಲೆಯ ಸಿರ್ಸಿ ಹತ್ತಿರ ಇರುವ ಪ್ರಸಿದ್ಧ ಸ್ಥಳ. ಸಹಸ್ರ ಅಂದರೆ 1000, ಲಿಂಗ ಅಂದರೆ ಶಿವಲಿಂಗ. ಸಾವಿರಾರು ಲಿಂಗಗಳನ್ನು ಒಂದೇ ನದಿಯಲ್ಲಿ ಕೆತ್ತಿದ್ದಕ್ಕೆ ಇದಕ್ಕೆ ಸಹಸ್ರಲಿಂಗವೆಂದು ಹೆಸರು ಬಂತು. ಇದರ ಇತಿಹಾಸ ಬಂದರೆ ಕ್ರಿಸ್ತಶಕ 15 ಮತ್ತು 17 ಸಾಲಿನಲ್ಲಿ ಅರಸಪ್ಪ ನಾಯಕನ ಆಳ್ವಿಕೆ ಇತ್ತು. ಅವರಿಗೆ ಮಕ್ಕಳಿಲ್ಲ ಎಂಬ ಹರಿಕೆ ಪೂರೈಸಲು ಅವರು ಈ ನದಿಯಲ್ಲಿ ಸಾವಿರಾರು ಲಿಂಗಗಳನ್ನು ಕೆತ್ತಿಸಿದ್ದಾರೆ ಎಂದು ಕತೆ ಉಂಟು. ಎಲ್ಲರೂ ಮಂಗ್ಯದಿಂದ ಮಾನವ ಆದ್ರ ಇಲ್ಲೊಬ್ಬ ಮಾನವನಿಂದ ಮಂಗ್ಯ ಆಗಂತ ನೋಡ್ರಿ. ಇಲ್ಲಿ ನೀವು ಎಲ್ಲ ಸಹಸ್ರಲಿಂಗ ಮುಗಿಸ್ಕೊಂಡು ಬಾಜು ಬಂದ್ರೆ ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಐತಿ. ಆ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿ ನೀವು ಟ್ರೈ ಮಾಡಿರಿ, ಮಸ್ತ್ ಐತಿ ಹ್ಯಾಂಗಿಂಗ್ ಬ್ರಿಡ್ಜ್. ಆ ಸಹಸ್ರಲಿಂಗ ಅದ ನದಿ ಐತಲ್ಲ ಅದ್ರ ಮ್ಯಾಗ ಈ ಬ್ರಿಡ್ಜ್ ಐತಿ. ಹಂಗೆ ಈ ಬ್ರಿಡ್ಜ್ ಮ್ಯಾಗ 10 ಜನಕ್ಕಿಂತ ಮ್ಯಾಗ ಹೋಗ್ಬೇಡ ಅಂತ ಐತಿ. ಸೊ ಅದನ್ನು ಸ್ವಲ್ಪ ಫಾಲೋ ಮಾಡ್ರಂಗೆ. ಸಹಸ್ರಲಿಂಗ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಶ್ರೀ ಮಾರಿಕಾಂಬ ದೇವಸ್ಥಾನ ಶಿರ್ಸಿಗೆ. ನೀವು ಇನ್ ಕೇಸ್ ಏನಪ್ಪ ಅಂದ್ರೆ ಮಾರಿಕಾಂಬ ದೇವಸ್ಥಾನ ಫುಲ್ ದರ್ಶನ ತೊಗೋಬೇಕಂದ್ರೆ ಆಫ್ ಸೀಸನ್ ಹೋಗ್ರಿ. ಜಾತ್ರೆ ಇದ್ದಾಗ ಮಾತ್ರ ಹೋಗ್ಬೇಡ್ರಿ, ಫುಲ್ ರಶ್ ಇರುತ್ತೆ. ಹಂಗೆ ಮಾರಿಕಾಂಬ ಜಾತ್ರೆ 2 ವರ್ಷಕ್ಕೊಮ್ಮೆ ನಡೀತೈತಿ. ಮತ್ತು ಈ ಕರ್ನಾಟಕದಾಗ ಫುಲ್ ದೊಡ್ಡ ಜಾತ್ರೆ ಅಂತ ಕರ್ಕೊಂಡೈತಿ. ಮೊದಲೆಲ್ಲ ಮಾರಿಕಾಂಬ ದೇವಿ ಕೋಣ ಬಲಿ ಕೊಡ್ತಿದ್ರು. ಬಟ್ 1930 ಗಾಂಧೀಜಿ ಬಂದು ಇದನ್ನೆಲ್ಲ ಸ್ಟಾಪ್ ಮಾಡ್ರಿ ಅಂತಂದು ಬೇಡ್ಕೊಂಡಾದ್ಮೇಲೆ ಅಲ್ಲಿರೋ ಕೊಂಡದಾಗ ರಕ್ತ ಸಿರಂಜಿಲೆ ತಗೊಂಡು ಮಾರಿಕಾಂಬ ದರ್ಶನ ಮಾಡಿಸ್ತಾರೆ, ಅಂದರೆ ಅಭಿಷೇಕ ಮಾಡಿಸ್ತಾರೆ. ದರ್ಶನ ಆದಮೇಲೆ ಹಾಗೆ ಪ್ರಸಾದ ಕೊಟ್ಟರು. ಪ್ರಸಾದ ತೊಗೊಂಡು ನಾನು ಎಷ್ಟು ಹೋಗಿದ್ದೆ ಯಾನ ಕೇವ್ಸ್ಗೆ. ಇನ್ನು ಯಾನದ ಎಂಟ್ರಿ ಪ್ರೈಸ್ ಬಂದರೆ ಪ್ರತಿಯೊಬ್ಬರಿಗೆ 10 ರೂಪಾಯಿ. ಮತ್ತು ವೆಹಿಕಲ್ ಪಾರ್ಕಿಂಗ್, ಅದು ಕಾರ್ ತೊಗೊಂಡಿದ್ವಿ, ಅದಕ್ಕೆ 40 ರೂಪಾಯಿ. ದೆನ್ ಪಾರ್ಕಿಂಗ್ ಚಾರ್ಜ್ ಎಲ್ಲ ಕೊಟ್ಬಿಟ್ಟು ನಾವು ಒಳಗಡೆ ಹೋದ್ವಿ. ಇಲ್ಲಿ ಬೇಸಿಕಲಿ 2 ಗುಡ್ಡ ಕಾಣ್ತದೆ, ದೊಡ್ಡ ದೊಡ್ಡ ಗುಡ್ಡ. ಇದ್ರ ಟ್ರಿಪ್ ಬಂದರೆ ಏನಪ್ಪ ಅಂದ್ರೆ ಭಸ್ಮೇಶ್ವರವನು ತಪಸ್ಸು ಮಾಡಿ ಶಿವನ ಹೊಲಿಸ್ತಾನೆ. ಶಿವನ ಹೊಲಿಸಿ ಅವ್ನ ಕಡೆ ಏನು ಕೇಳ್ತಾನೆ ಅಂದ್ರೆ, ನಾ ಯಾರು ತಲೆ ಮ್ಯಾಗ ಕೈ ಇಡ್ತೀನಿ ಅವರು ಭಸ್ಮ ಆಗ್ಬೇಕಂತಂದು. ಸೊ ಅವಾಗ ಶಿವ ಅವ್ನು ತಪಸ್ಸು ಮಾಡಿರ್ತಾನಲ್ಲ, ಅದಕ್ಕೆ ಓಕೆ ಅಂದು ವರ ಕೊಡ್ತಾನೆ. ನೆಕ್ಸ್ಟ್ ಅವ್ನು ಏನು ಮಾಡ್ತಾನೆ, ಶಿವನ ತಲೆ ಮ್ಯಾಗ ಕೈ ಇಡಕ್ಕೆ ಹೋಗ್ತಾನ ಟ್ರಯಲ್ಗೋಸ್ಕರ. ಅದಕ್ಕೆ ಶಿವ ಅಂಜಿ ಓಡೋಕೆ ಅವಾಗ ವಿಷ್ಣು ಮೋಹಿನಿ ಅವತಾರ ತೊಗೊಂಬಂದು ಡ್ಯಾನ್ಸ್ ಮಾಡ್ಕೊತ ಆಕಿನ ತಲೆ ಮ್ಯಾಗ ಕೈ ಇಟ್ಕೊತಾನೆ. ಅದು ನೋಡಿ ಭಸ್ಮೇಶ್ವರ ಅವ್ನ ತಲೆ ಮ್ಯಾಗ ಕೈ ಇಟ್ಕೊತಾನೆ. ಹಾಗಾಗಿ ಅವ್ನು ಭಸ್ಮ ಆಗಿ ಈ ಯಾನ ಕೇವ್ಸ್ ಆಗೈತೆ ಅಂತಂದು ಹಿಸ್ಟ್ರಿ. ಮತ್ತು ಹಂಗೆ ಯಾನ ಕೇವ್ಸ್ ಒಳಗೆ ಹೋಗ್ಬೇಕಂದ್ರೆ ಸಪ್ರೇಟಾಗಿ ತಲೆಗೆ 10 ರೂಪಾಯಿ ಕೊಡಬೇಕು. ತಲೆಗೆ 10 ರೂಪಾಯಿ ಕೊಟ್ಟಷ್ಟೇ ಒಳಗೆ ಬಿಡ್ತಾರೆ. ಒಳಗೆ ಏನು ಕಾಸು ನೋಡೋದಿಲ್ಲ, ಹೊರಗೆಷ್ಟು ಮಸ್ತಿತ್ತು. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ವಿಭೂತಿ ಫಾಲ್ಸಿಗೆ ಹೋದ್ವಿ. ಸೊ ಇದು ನಮ್ಮದು ಡೇದು ಆ್ಯಕ್ಚುಲಿ ಹೈಲೈಟ್ ಇದು. ಯಾಕಂದ್ರೆ ವಿಭೂತಿ ಫಾಲ್ಸ್ ಮಸ್ತಾಗಿತ್ತು. ಎಕ್ಸೆಪ್ಟ್ ಮಾಡಿದ್ದೆಲ್ಲ ವಿಭೂತಿ ಫಾಲ್ಸ್ ಈ ಥರ ಇರುತ್ತೆ ಅಂತಂದು. ಹಂಗೆ ಹೋಗೋ ದಾರಿನೂ ಮಸ್ತ್ ಇತ್ತು. ನಮಗೆ ಬೆಂಚ್ ಇದ್ವು ಮತ್ತು ವ್ಯೂ ಪಾಯಿಂಟು ಚಲೋ ಇತ್ತು. ಹಂಗೆ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ವಿಭೂತಿ ಫಾಲ್ಸಿಗೆ ರೀಚ್ ಆದ್ವಿ. ಅಲ್ಲಿ ಹೋಗಿ ಮಸ್ತ್ ಜಳಕ ಮಾಡಿ ಹಂಗೆ ಸನ್ಸೆಟ್ಟು ಆಗತ್ತಿತ್ತು. ಜಳಕ ಮುಗಿಸ್ಕೊಂಡು ನಾವು ಹೊರಡೆ ಬಂದ್ವಿ. ಈ ವಿಡಿಯೋ ಒಳಗೆ ಇನ್ನೊಂದು ಏನಪ್ಪ ಅಂದ್ರೆ, ನಾನು ಸ್ಟಾರ್ಟಿಂಗ್ ಕೊಟ್ಟನಲ್ಲ ಅದು ಫುಲ್ ಹೆದರಿಕೆ ಮ್ಯಾಗ ವಾಯ್ಸ್ ಓವರ್ ಕೊಟ್ಟಿನಿ. ಈಗ ರೀಸೆಂಟಾಗಿ ಕೊಟ್ಟಿದ್ದು ಅಂದರೆ ಯಾನ ಕೇವ್ಸಿಂದ ಕೊಟ್ಟಿದ್ದು. ಲೈಕ್ ನಂಗೆ ಮನ್ಸಿಗೆ ಹೆಂಗೆ ಬರುತ್ತೆ ಹಂಗೆ ಹೇಳಕತ್ತೀನಿ. ಫಸ್ಟ್ ಇದ್ದಿದ್ದು ಈಗ ಕಂಪೇರ್ ಮಾಡಿರಿ, ಈಗ ಇದ್ದಿದ್ದು ಕಂಪೇರ್ ಮಾಡಿರಿ, ಯಾವ ಚಲೋ ಐತಂತ ಹೇಳ್ರಿ. ನಾ ಹಂಗೆ ಮಾಡ್ತೀನಿ. ಸ್ಟಾರ್ಟಿಂಗು ಫುಲ್ಲು ಗ್ರಾಮರ್ ಎಲ್ಲ ಹೈಕ್ ಮಾತಾಡಿದ್ದೆ. ಬಟ್ ಇವಾಗ ರ್ಯಾಂಡಮಾಗಿ ನಂಗೆ ಬಾಯಿ ಒಳಗೆ ಏನು ಬರ್ತದೆ ನಂಗೆ ಹೇಳಕತ್ತೀನಿ. ಸೊ ಅದೊಂದು ಕರೆಕ್ಷನ್ ಹೇಳ್ಕೊಡ್ರಿ. ಯಾಕಂದ್ರೆ ನಂಗೆ ಇದು ವಾಯ್ಸ್ ಒಳಗೆ ಕೊಡೋದು ಭಾಳ ಚಿಂತೆ ಆಗ್ತೈತಿ. ಈಗ ಮಾಮೂಲಿ ಫ್ಲೋ ಒಳಗೆ ಹೇಳಿ ಚೇಂಜ್ ಆಗುತ್ತೋ ಅಥವಾ ನೀಟಾಗಿ ಕುಂತ ಹೇಳಿ ಚೇಂಜ್ ಆಗುತ್ತೋ ಒಂದು ಸ್ವಲ್ಪ ಹೇಳ್ಕೊಟ್ಬಿಡಿ ಸಾಕಷ್ಟೇ. ಇವೇನಪ್ಪ ಸಣ್ಣ ಹುಚ್ಚಾಸ್ಪದ ತಪಸ್ಕೊಂಬಂತ ಮಾಡಿನ ಇಲ್ಲ, ಇವ ನಮ್ಮ ದೋಸ್ತನ. ಇವ ಹಿಂಗೆ ಯಾಕೆ ಬಂದು ಅಂತಂದು ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೋಡಿರಿ, ಇದ್ರೊಳಗೆ ಫುಲ್ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಅಂಟಿಲ್ ದೆನ್, ಬೈ ಗಾಯ್ಸ್.